ಎಲ್ಲರಿಗೂ ದೊಡ್ಡ ಸಮಸ್ಯೆ ಆಗಿರುವ ಈ ಮನೆಯ ಹಸಿ ಕಸ ನಮ್ಮನೆಯಲ್ಲಿ ಗೊಬ್ಬರವಾಗ್ತಾ ಇದೆ. ಹಾಗೆಯೇ ಲಿಕ್ವಿಡ್ ಫರ್ಟಿಲೈಸರ್ ಆಗ್ತಾ ಇದೆ. ನಿಮಗೂ ಕೂಡ ತಲೆನೋವಾಗಿರುವಂಥ ಈ ಹಸಿ ಕಸವನ್ನು ಗೊಬ್ಬರ ಲಿಕ್ವಿಡ್ ಫರ್ಟಿಲೈಸರ್ನ ರೂಪದಲ್ಲಿ ಹೇಗೆ ತಯಾರಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ತೋರಿಸಿದ ರೀತಿ ನೀವು ಗೊಬ್ಬರವನ್ನು ತಯಾರಿಸಿದರೆ ನಿಮ್ಮ ಕಾಂಪೋಸ್ಟ್ ಬಿನ್ನಲ್ಲಿ ಹುಳ, ವಾಸನೆ ಯಾವುದೂ ಕೂಡ ಇರೋದಿಲ್ಲ. ಹಾಗೆಯೇ ಅತ್ಯಂತ ಪೋಷಕಾಂಶ ಭರಿತವಾಗಿರುವಂತಹ ಗೊಬ್ಬರವನ್ನು ನೀವು ನಿಮ್ಮ ಮನೆಯಲ್ಲಿ ತಯಾರಿಸಬಹುದು. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಗಾರ್ಡನ್ ಫ್ರೆಂಡ್ ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ಮೊದಲು ನಾನು ಒಂದು ಈ ರೀತಿಯ 200 ಲೀಟರ್ನ ಡ್ರಮ್ ತೊಗೊಂಡಿದ್ದೀನಿ. ಫಸ್ಟಿಗೆ ಹೇಳಿಬಿಡ್ತೀನಿ, ನಮ್ಮ ಮನೆಯಲ್ಲಿ ತುಂಬಾ ಕಿಚನ್ ವೇಸ್ಟ್ ಇರುತ್ತೆ. ಹಾಗಾಗಿ ನಾನಿಲ್ಲಿ ದೊಡ್ಡ ಡ್ರಮ್ನಲ್ಲಿ ಕಿಚನ್ ವೇಸ್ಟ್ ಕಾಂಪೋಸ್ಟನ್ನು ಮಾಡ್ತಾಯಿದ್ದೀನಿ. ಹಿಂದಿನ ವಿಡಿಯೋಗಳಲ್ಲಿ ಚಿಕ್ಕ ಡ್ರಮ್ನಲ್ಲಿ ಹೇಗೆ ಮಾಡಬೇಕಂತ ತೋರಿಸಿದ್ದೀನಿ. ಈಗ ದೊಡ್ಡ ಡ್ರಮ್ನಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ಹೋಲ್ನ ಮಾಡ್ಕೊಂಡಿದ್ದೀವಿ ಡ್ರಿಲ್ಲಿಂಗ್ ಮಷಿನ್ನಿಂದ. ದೊಡ್ಡ ಬಿಟ್ ಹಾಕಿಬಿಟ್ಟು ಹೋಲ್ ಮಾಡ್ಕೊಳ್ಳೋದ್ರಿಂದ ನಾವಿಲ್ಲಿ ಟ್ಯಾಪನ್ನು ಕೂರಿಸೋದಕ್ಕೋಸ್ಕರ ಈ ಹೋಲನ್ನು ಮಾಡ್ಕೊಂಡಿದ್ದೀವಿ. ಇಷ್ಟು ದೊಡ್ಡ ಬಿನ್ನಲ್ಲಿ ನಾವು ಹೋಲ್ ಅಂತ ಹೇಳಿ ಮಾಡ್ಕೊಂಡಿರೋದು ಟ್ಯಾಪ್ಗಾಗಿ ಅದೊಂದೇ ಹೋಲು. ಟೋಟಲಾಗಿ ಇದು ಏರ್ ಏನು ಸರ್ಕ್ಯುಲೇಟ್ ಆಗೋದಿಲ್ಲ. ಎರೆಹುಳಗಳನ್ನು ಆ್ಯಡ್ ಮಾಡುವ ಮೂಲಕ, ಜೊತೆಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ನ ಫಾಲೋ ಮಾಡೋದ್ರ ಮೂಲಕ ಹುಳ ಮತ್ತು ವಾಸನೆ ಇಲ್ಲದೇ ನಾವಿಲ್ಲಿ ಗೊಬ್ಬರವನ್ನು ತಯಾರಿಸ್ತಾ ಇದ್ದೀವಿ. ಮೊದಲಿಗೆ ಡ್ರಿಲ್ಲಿಂಗ್ ಮಷಿನಲ್ಲಿ ಹೋಲ್ ಮಾಡಿಕೊಂಡು ಟ್ಯಾಪನ್ನು ಫಿಕ್ಸ್ ಮಾಡಿದ್ರು. ಅದಕ್ಕೆ ಒಂದು ಆನ್ ಆ್ಯಂಡ್ ಆಫ್ ವಾಲ್ ಇಡೋದ್ರ ಮೂಲಕ ಅದು ನಮಗೆ ಬೇಕಾದಾಗ ಲಿಕ್ವಿಡನ್ನು ಹೊರಗೆ ತಕ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಂಡ್ರು. ಈ ರೀತಿಯಾಗಿ ಒಂದು ಹಲಗೆಯ ಪೀಸ್ಗಳನ್ನು ಇಡೋದ್ರ ಮೂಲಕ ಸ್ವಲ್ಪ ಆ ಕಾಂಪೋಸ್ಟ್ ಬಿನ್ ಹೈಟಲ್ಲಿ ಇರೋ ರೀತಿ ಮಾಡ್ಕೊಂಡ್ವಿ. ಇದು ಟೆರೆಸ್ಸಲ್ಲಿ ಇಡ್ತಾ ಇರೋದು, ಕಾಂಪೋಸ್ಟ್ ಬಿನ್ ಮಾಡ್ತಾ ಇರೋದು ಟೆರೆಸ್ಸಲ್ಲಿ. ಎಲ್ಲಿ ಬೀಮ್ ಹೋಗಿರುತ್ತೆಲ್ಲ ಆ ಪ್ಲೇಸಲ್ಲಿ ಕಾಂಪೋಸ್ಟ್ ಬಿನ್ ಮಾಡೋದಕ್ಕೆ ಇಡಿ. ವಾಲ್ ಇಟ್ಕೊಳ್ಳೋದ್ರಿಂದ ನಮಗೆ ಬೇಕಾದಾಗ ಈ ರೀತಿಯ ಒಂದು ಸಣ್ಣ ಟಬ್ ಅದರಲ್ಲಿ ಕೂರೋಷ್ಟು ಕೆಳಗೆ ನಾವು ವಾಲ್ ಮಾಡಿರೋದು. ಯಾಕೆ ಅಂದರೆ ನಮಗೆ ತುಂಬ ಹೈಟಲ್ಲಿ ವಾಲ್ ಮಾಡಿದ್ರೆ ಲಿಕ್ವಿಡ್ ಏನಿರುತ್ತೆ, ಲಿಕ್ವಿಡ್ ಫರ್ಟಿಲೈಸರ್ ಆಗಿರೋದು ಅದೆಲ್ಲ ಕೆಳಗೇ ಉಳಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ಸಾಧ್ಯ ಆದಷ್ಟು ಬಾಟಮಲ್ಲಿ ಟ್ಯಾಪ್ ಬರೋ ರೀತಿ ಮಾಡ್ಕೊಂಡಿದ್ದೀವಿ. ಆನಂತರ ಕೆಳಗೆ ಸ್ವಲ್ಪ ಕಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕಲ್ಲು ಹಾಕ್ತಾ ಇರೋ ರೀಸನ್ ತುಂಬ ಜನಕ್ಕೆ ಗೊತ್ತಿರ್ಬೋದು. ಏನು ಅಂತಂದರೆ, ಯಾವುದೇ ರೀತಿ ಹಸಿ ಕಸ ಮತ್ತು ಒಣ ಕಸ ಬಂದು ಇಲ್ಲಿ ಕೂತು ಆ ಟ್ಯಾಪ್ ಕಟ್ಕೊಳ್ಬಾರ್ದು ಅನ್ನುವ ರೀಸನ್ ಅಷ್ಟೇ. ಅದಕ್ಕೋಸ್ಕರ ಬಾಟಮಲ್ಲಿ ಕಲ್ಲನ್ನು ಹಾಕ್ತಾ ಇದ್ದೀವಿ. ಇದು ಒಂದು ಚೂರು ಕೂಡ ಬೇರೆ ಎಲ್ಲೂ ಗಾಳಿ ಆಡೋದಿಲ್ಲ, ಕಂಪ್ಲೀಟಾಗಿ ಕ್ಲೋಸ್ ಆಗಿರುತ್ತೆ. ತುಂಬ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಗೊಬ್ಬರವನ್ನು ತಯಾರಿಸ್ತಾ ಇರೋದು. ಹಸಿ ಕಸ ಯಾರ ಮನೆಯಲ್ಲಿ ತುಂಬ ತರಕಾರಿಗಳನ್ನು ಬಳಸ್ತೀರಿ, ಸೊಪ್ಪನ್ನು ಬಳಸ್ತೀರಿ, ಅವ್ರ ಮನೇಲಿ ತುಂಬ ಜಾಸ್ತಿನೇ ಹಸಿ ಕಸ ಉತ್ಪತ್ತಿ ಆಗುತ್ತೆ. ಅಂಥವರು ಈ ರೀತಿಯಾಗಿ ದೊಡ್ಡ ಕಾಂಪೋಸ್ಟ್ ಬಿನ್ನಲ್ಲಿ ತಯಾರಿಸಬಹುದು ಗೊಬ್ಬರವನ್ನು. ಈ ರೀತಿಯಾಗಿ ಟ್ಯಾಪ್ ಎಲ್ಲ ಕವರ್ ಆಗೋಷ್ಟು ಕಲ್ಲನ್ನು ಹಾಕಿದ್ದೀನಿ. ಅದರ ಮೇಲೆ ಕಾಯಿ ಚಿಪ್ಪನ್ನು ಹಾಕ್ತಾ ಇದ್ದೀನಿ. ರೀಸನ್ ಇಷ್ಟೇ, ಲಿಕ್ವಿಡ್ ಏನು ಸೋರಿ ಹೋಗುತ್ತೆ ಅದು ಕ್ಲಿಯರಾಗಿ ಫಿಲ್ಟ್ರಾಗಿಯೇ ಹೋಗಲಿ, ಕಸ ಎಲ್ಲ ಕೆಳಗೆ ಹೋಗೋದು ಬೇಡ ಅಂತ ಹೇಳಿ. ಅದಕ್ಕೋಸ್ಕರ ಇದ್ದಿದ್ದಂತಹ ನನ್ನ ಹತ್ರ ಇದ್ದಿದ್ದು ಸ್ವಲ್ಪ, ಹಾಗೆ ಅದೇ ಸ್ವಲ್ಪ ಕಾಯಿ ಚಿಪ್ಪನ್ನು ಅಲ್ಲಿ ಹಾಕ್ತಾ ಇದ್ದೀನಿ. ಈ ಕಾಂಪೋಸ್ಟ್ ಬಿನ್ನನ್ನು ನಾನು ಎಲ್ಲಿ ಬೀಮ್ ಹೋಗಿರುತ್ತೆ ಅಲ್ಲಿ ಪ್ಲೇಸ್ ಮಾಡಿದ್ದೀನಿ. ಹಾಗಾಗಿ ವೆಯ್ಟ್ ಮ್ಯಾನೇಜ್ಮೆಂಟನ್ನು ಇಲ್ಲಿ ನೋಡ್ಕೊಂಡಿದ್ದೀವಿ. ಹೀಗೆ ಕಾಯಿ ಚಿಪ್ಪನ್ನೆಲ್ಲ ಹಾಕ್ಕೊಳ್ಬೇಕು ಫಸ್ಟಿಗೆ. ಗೌರ್ಮೆಂಟ್ ಅವರು ಹಸಿ ಕಸವನ್ನು ಅಥವಾ ಕಸವನ್ನು ಎಲ್ಲಾದರೂ ಎಸೆದ್ರೆ ದಂಡ ಹಾಕ್ತಾರೆ ಅಲ್ವಾ. ಸೊ ನಾನು ಧೈರ್ಯವಾಗಿ ಹೇಳಬಹುದು, ನಾನು ಕಸವನ್ನು ಎಲ್ಲೂ ಎಸೆಯೋದೇ ಇಲ್ಲ ಅಂತ ಹೇಳಿ. ಒಣ ಕಸವನ್ನು ಗೊಬ್ಬರಕ್ಕೆ ಹಾಕ್ತೀವಿ, ಇನ್ನು ಬರ್ನ್ ಮಾಡುವಂಥದ್ದನ್ನು ಬರ್ನ್ ಮಾಡಿ ಬೂದಿಯನ್ನು ಗಿಡಗಳಿಗೆ ಉಪಯೋಗಿಸ್ತೀವಿ. ಹಸಿ ಕಸವನ್ನು ಕೂಡ ಈ ರೀತಿ ಗೊಬ್ಬರವಾಗಿ ಉಪಯೋಗ ಮಾಡ್ತೀವಿ. ಸೊ ಟೋಟಲ್ಲಾಗಿ ಗೊಬ್ಬರದ ವಿಲೇವಾರಿ ನಮ್ಮ ಮನೆಯಲ್ಲಿ ಸಮಸ್ಯೆನೇ ಅಲ್ಲ. ಈ ರೀತಿಯ ಈರುಳ್ಳಿ ಚೀಲ ಇರುತ್ತಲ್ಲ, ಅದನ್ನು ಇದು ಟೋಟಲ್ ಆಪ್ಷನಲ್ಲು, ಬೇಕಾದರೆ ಮಾತ್ರ ಹಾಕ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡಬಹುದು. ನಾನು ಒಂದು ಲೇಯರ್ ಕಲ್ಲು ಮತ್ತೊಂದು ಲೇಯರ್ ತೆಂಗಿನಕಾಯಿ ಚಿಪ್ಪು ಹಾಕಿದ ಮೇಲೆ ಈ ರೀತಿಯ ಪ್ಲಾಸ್ಟಿಕ್ನ ಈರುಳ್ಳಿ ಚೀಲವನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಅಗೇನ್ ಇದು ಒಂದೇ ರೀಸನ್ನು, ಕಸ ಕೆಳಗಡೆ ಹೋಗಬಾರ್ದು, ಅಲ್ಲಿ ಲಿಕ್ವಿಡ್ ಮಾತ್ರ ಸ್ಟೋರ್ ಆಗಬೇಕು ಅಂತ ಹೇಳಿ.
ಇದು ದೊಡ್ಡ ಕಾಂಪೋಸ್ಟ್ ಬಿನ್ ಆಗಿರೋದ್ರಿಂದ ಹೀಗೆ ಹಾಕ್ತಾ ಇರೋದು. ಚಿಕ್ಕ ಕಾಂಪೋಸ್ಟ್ ಬಿನ್ನಲ್ಲಿ ಹೀಗೆ ಹಾಕುವಂಥ ಅವಶ್ಯಕತೆ ಇಲ್ಲ. ನನ್ನ ಚಾನೆಲ್ನ ವಿಸಿಟ್ ಮಾಡಿದ್ರೆ ನಿಮಗೆ ಬೇಕಾದಷ್ಟು ಕಾಂಪೋಸ್ಟ್ನ ವಿಡಿಯೋಗಳು ಸಿಗತ್ತೆ. ಚಿಕ್ಕ ಪ್ರಮಾಣದಲ್ಲಿ ಕೂಡ ಹೇಗೆ ಮಾಡಬಹುದು ಅನ್ನೋದನ್ನು ತಿಳಿಸಿದ್ದೀನಿ. ಈ ರೀತಿ ಚೀಲ ಹಾಕ್ಕೊಳ್ಳೋದ್ರಿಂದ ಮಣ್ಣಾಗಲಿ ಅಥವಾ ಹಸಿ ಕಸ ಆಗಲಿ ನಮ್ಮ ಲಿಕ್ವಿಡ್ ಕಾಂಪೋಸ್ಟ್ ಏನು ಲಿಕ್ವಿಡ್ ಫರ್ಟಿಲೈಸರ್ ಕಲೆಕ್ಟ್ ಆಗುತ್ತೆ ಆ ಪ್ಲೇಸ್ಗೆ ರೀಚ್ ಆಗೋದಿಲ್ಲ. ಆವಾಗ ನಾವು ಈಸಿಯಾಗಿ ಲಿಕ್ವಿಡ್ ಫರ್ಟಿಲೈಸರ್ನ ಆಚೆ ತಗೊಳ್ಬೋದು. ಆ ರೀಸನ್ಗೋಸ್ಕರ. ಜೊತೆಗೆ ಇದು ಕಾಂಪೋಸ್ಟ್ ರೆಡಿ ಆಗೋದಷ್ಟು ತುಂಬಾ ಟೈಮ್ ತೊಗೊಳುತ್ತೆ. ಯಾಕಂದರೆ ಇಷ್ಟು ದೊಡ್ಡ ಡ್ರಮ್ ಫುಲ್ ಆಗಬೇಕಲ್ಲ, ಅದಕ್ಕೋಸ್ಕರ. ಹಾಗಾಗಿ ಈ ರೀತಿಯ ಸೇಫ್ಟಿ ಪ್ರಿಕಾಷನ್ನ ನಾನು ಇದಕ್ಕೆ ತಗೊಂಡಿರೋದು. ಓಕೆ, ಅದಾದ ನಂತರ ಈಗ ನಾವು ಒಣ ಕಸವನ್ನು ಫಸ್ಟ್ ಹಾಕಬೇಕು. ಒಣ ಕಸದಲ್ಲಿ ನನಗೆ ಮಣ್ಣನ್ನು ನಮಗೆ ರೆಗ್ಯುಲರಾಗಿ ಸಿಗೋದಿಲ್ಲ. ಹಾಗಾಗಿ ನಾನು ಮೇಯ್ನಾಗಿ ನಾನಿಲ್ಲಿ ಒಣ ಕಸವಾಗಿ ಬಳಸಿರೋದು ಈ ರೀತಿಯ ಕಾರ್ಡ್ಬೋರ್ಡ್ ಶೀಟನ್ನು. ಅದನ್ನೇ ಸಹ ನೀವು ಒಣ ಕಸದ ರೂಪದಲ್ಲಿ ಬಳಸಬಹುದು. ಅದಿಲ್ಲ ಅಂತ ಅಂದರೆ ಒಣ ಎಲೆಗಳಿದ್ದರೆ ಅವುಗಳನ್ನು ಬಳಸಬಹುದು. ಅಂದರೆ ಗಾರ್ಡನಲ್ಲಿ ಈಗ ಒಣ ಎಲೆಗಳೆಲ್ಲ ತುಂಬ ಕಲೆಕ್ಟ್ ಆಗಿರುತ್ತಲ್ಲ, ಅದನ್ನು ಕೂಡ ಈ ಕಾಂಪೋಸ್ಟ್ಗೆ ಬಳಸಬಹುದು. ಕಳೆ ಗಿಡಗಳು ಅವೆಲ್ಲವನ್ನು ಸಹ ಇದಕ್ಕೆ ಹಾಕಬಹುದು. ನಾನ್ ವೆಜ್ಜು ಮನೆಯಲ್ಲಿ ಕುಕ್ ಮಾಡಿದಂತಹ ಬೇಯಿಸಿದಂತಹ ಅಡುಗೆಯನ್ನು ಹೊರತುಪಡಿಸಿ, ಆಮೇಲೆ ಹಾಲು ಇದನ್ನು ಹೊರತುಪಡಿಸಿ ಮತ್ತೆಲ್ಲವನ್ನು ಬಳಸಬಹುದು. ಮೊಟ್ಟೆ ಸಿಪ್ಪೆಯನ್ನು ಬಳಸ್ಬೋದು. ಕ್ಯಾಲ್ಶಿಯಂ ತುಂಬ ಚೆನ್ನಾಗಿರುತ್ತೆ. ಇದರಿಂದ ಗಿಡಕ್ಕೆ ಹೆಚ್ಚು ಪೋಷಕಾಂಶ ಸಿಗತ್ತೆ. ಸೆಗಣಿಯನ್ನು ಹಾಕಬಹುದು, ಮೊಸರನ್ನು ಮಜ್ಜಿಗೆಯನ್ನು ಹಾಕಬಹುದು, ಟೀ ಪುಡಿ ಕಾಫಿ ಪುಡಿಯನ್ನು ಹಾಕಬಹುದು. ಓಕೆ, ಈ ರೀತಿ ಹಸಿ ಕಸ ಒಣ ಕಸ ಹಾಕಿ ಅದಕ್ಕೆ ನಾನು ಮನೆಯಲ್ಲೇ ಬೇರೆ ಪಾಟ್ನಲ್ಲಿ ಹಾಗೆ ಇನ್ನೊಂದು ಚಿಕ್ಕ ತೊಟ್ಟಿಯಲ್ಲಿ ಇದ್ದಂತಹ ಎರೆಹುಳಗಳನ್ನು ಒಂದು ಸಲಾಕೆಯ ಸಹಾಯದಿಂದ ತೆಗೆದು ಈ ರೀತಿಯಾಗಿ ಕಲೆಕ್ಟ್ ಮಾಡಿ ಆ ಕಾಂಪೋಸ್ಟ್ ಬಿನ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ದೊಡ್ಡ ಕಾಂಪೋಸ್ಟ್ ಬಿನ್ಗೆ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹೀಗೆ ಆ್ಯಡ್ ಮಾಡೋದ್ರಿಂದ ನಮಗೆ ಬೇಗ ಕಾಂಪೋಸ್ಟ್ ರೆಡಿ ಆಗುತ್ತೆ. ನಿಮ್ಮ ಹತ್ರ ಎರೆಹುಳಗಳು ಇಲ್ಲ ಅಂತ ಆದರೆ ನೀವು ಎರೆಹುಳು ಗೊಬ್ಬರವನ್ನು ಆ್ಯಡ್ ಮಾಡಬಹುದು. ಒಂದು ಮುಷ್ಟಿಯಷ್ಟು ಎರೆಹುಳು ಗೊಬ್ಬರವನ್ನು ತಿಂಗಳಿಗೆ ಒಂದು ಸರ್ತಿ ಆ ಕಾಂಪೋಸ್ಟ್ ಬಿನ್ಗೆ ಹಾಕ್ತಾಯಿರಿ. ಇದರಲ್ಲಿ ಎರೆಹುಳದ ಮೊಟ್ಟೆ ಇರುತ್ತೆ. ಅದರಿಂದ ಆ ಕಾಂಪೋಸ್ಟ್ ಬಿನ್ನಲ್ಲಿ ಎರೆಹುಳಗಳು ಉತ್ಪತ್ತಿಯಾಗಿ ತುಂಬ ಬೇಗ ಗೊಬ್ಬರ ಆಗುತ್ತೆ. ಜೊತೆಗೆ ಹುಳ ಮತ್ತು ವಾಸನೆ ಇರೋದಿಲ್ಲ. ಹೀಗೇ ನಾನು ಒಣ ಕಸ, ಹಸಿ ಕಸ, ಗಾರ್ಡನ್ ವೇಸ್ಟನ್ನು ಆ್ಯಡ್ ಮಾಡ್ತಾ ಕಾಂಪೋಸ್ಟ್ ಬಿನ್ ಆಲ್ಮೋಸ್ಟು ಅರ್ಧದಷ್ಟು ಫುಲ್ಲಾಗಿದೆ. ಇದ್ರ ಜೊತೆಗೆ ನಾನು ಇನ್ನೊಂದು ಕೆಲಸವನ್ನು ರೆಗ್ಯುಲರಾಗಿ ಮಾಡ್ತೀನಿ. ಏನು ಅಂತಾರೆ, 15 ಡೇಸ್ ಒನ್ಸು ಏನು ಇದರಿಂದ ನಮಗೆ ಲಿಕ್ವಿಡ್ ಫರ್ಟಿಲೈಸರ್ ಕಲೆಕ್ಟ್ ಆಗುತ್ತೆ ಅದನ್ನು ಗಿಡಗಳಿಗೆ ಕೊಡ್ತೀನಿ. ಅದು ಬಿಟ್ಟು ವೀಕಲ್ಲಿ ಒನ್ಸು ಈ ರೀತಿ ಲಿಕ್ವಿಡ್ ಫರ್ಟಿಲೈಸರ್ ಬರುತ್ತೆ ನೋಡಿ, ಆ ಹಸಿ ಕಸ ಗೊಬ್ಬರ ಆಗುವಾಗ ಮತ್ತು ಸೆಗಣಿಯನ್ನೆಲ್ಲ ಆ್ಯಡ್ ಮಾಡಿರ್ತೀವಲ್ಲ, ಅದೆಲ್ಲವೂ ಕಲಿತು ಒಂದು ಒಳ್ಳೆ ಲಿಕ್ವಿಡ್, ಇದು ತುಂಬ ಪವರ್ಫುಲ್ ಲಿಕ್ವಿಡ್ ರಿಲೀಸ್ ಆಗುತ್ತೆ. ಸೊ ಇದರಲ್ಲಿ ತುಂಬ ಸೂಕ್ಷ್ಮಾಣು ಜೀವಿಗಳು ಇದ್ದು ಮಣ್ಣನ್ನು ಪೋಷಕಾಂಶ ಭರಿತವಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಾಗತ್ತೆ. ಗಿಡದ ಓವರಾಲ್ ಬೆಳವಣಿಗೆಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ ಇದರಲ್ಲಿ ಇರುತ್ತೆ. ಇದನ್ನು ನಾನು 15 ಡೇಸ್ ಒನ್ಸ್ ಗಿಡಕ್ಕೆ ಕೊಡ್ತೀನಿ. ವೀಕ್ಲಿ ಒನ್ಸು ಈ ರೀತಿಯಾಗಿ ಅದೇ ಕಾಂಪೋಸ್ಟ್ ಬಿನ್ನಿನ ಮೇಲ್ಗಡೆ ಸಿಂಪಡಣೆ ಮಾಡ್ತೀನಿ. ಅಂದರೆ ಹೀಗೆ ಹಾಕ್ತೀನಿ ಅಷ್ಟೇ. ಹೀಗೆ ಮಾಡೋದ್ರಿಂದ ಏನು ಗೊಬ್ಬರ ಆಗುತ್ತಲ್ಲ, ಈ ಪ್ರಕ್ರಿಯೆ ಅದರಲ್ಲಿರುವ ಸೂಕ್ಷ್ಮಾಣು ಜೀವಿಗಳಿಂದ ತುಂಬ ಬೇಗ ಗೊಬ್ಬರ ಆಗುವ ಪ್ರಕ್ರಿಯೆ ನಡೆಯುತ್ತೆ. ಅದಾದ ಮೇಲೆ ಅದ್ರ ಮೇಲೆ ಈ ರೀತಿಯ ಒಂದು ಕ್ಲಾತನ್ನು ಮುಚ್ಚಿಬಿಟ್ಟು ಸ್ವಲ್ಪ ನೀರನ್ನು ಸಿಂಪಡಿಸ್ತೀನಿ. ಏಕೆ ಗೊತ್ತಾ ಈಗ ಮಾಡೋದು? ಗೊಬ್ಬರಕ್ಕೆ ನಾವೀಗ ಎರೆಹುಳಗಳನ್ನು ಆ್ಯಡ್ ಮಾಡಿದ್ದೀವಿ. ಗೊಬ್ಬರ ಆಗ್ತಾ ಅದರಲ್ಲಿ ತುಂಬ ಬಿಸಿ ಉತ್ಪತ್ತಿ ಆಗತ್ತೆ. ನಾವು ಬೇರೆ ಎಲ್ಲೂ ಹೋಲ್ ಮಾಡಿಲ್ಲ. ಇದರಿಂದಾಗಿ ಆ ಎರೆಹುಳಗಳು ಅಲ್ಲಿರೋದಕ್ಕೆ ತುಂಬ ಬಿಸಿ ಆಗೋದ್ರಿಂದ ಎರೆಹುಳಗಳು ಇರೋದಕ್ಕೆ ಕಷ್ಟ ಆಗುತ್ತೆ. ಅಂಥ ಟೈಮಲ್ಲಿ ನಾವು ಈ ರೀತಿ ಬಟ್ಟೆ ಹಾಕಿ ಸ್ವಲ್ಪ ನೀರನ್ನು ಸಿಂಪಡಣೆ ಮಾಡಿಟ್ರೆ ಅಲ್ಲಿ ತುಂಬ ಬಿಸಿ ಆದಾಗ ಎರೆಹುಳಗಳು ಆ ಬಟ್ಟೆ ಕೆಳಗಡೆ ಬಂದು ರೆಸ್ಟ್ ಮಾಡುತ್ತೆ. ಈ ಒಂದು ರೀಸನಿಗೋಸ್ಕರ ಅಲ್ಲಿ ಒಂದು ಬಟ್ಟೆ ಹಾಕಿ ಆ ರೀತಿಯಾಗಿ ಒಂಚೂರು ನೀರನ್ನು ಸಿಂಪಡಿಸ್ತೀನಿ. ಓಕೆ, ಹೀಗೆ ಪ್ರೋಸೆಸ್ ಆಗ್ತಾ ಆಲ್ಮೋಸ್ಟ್ 4 ತಿಂಗಳಾಗ್ತಾ ಬಂದಿದೆ ನನಗೆ ಈ ಟೋಟಲ್ ಒಂದು ಕಾಂಪೋಸ್ಟ್ ಬಿನ್ ಫುಲ್ ಆಗೋದಕ್ಕೆ. ಅದಕ್ಕೆ ನಾನು ಕಸ ಹಾಕ್ತಾ ಇರ್ತೀನಿ, ಅದು ಕಡಿಮೆ ಆಗ್ತಾ ಇರುತ್ತೆ, ಮತ್ತೆ ಹಾಕ್ತೀನಿ, ಕಡಿಮೆ ಆಗ್ತಾ ಇರುತ್ತೆ. ಹೀಗೆ ಆಗಿ ಟೋಟಲ್ ಗಾರ್ಡನ್ ವೇಸ್ಟು, ಪೂಜೆಗೆ ಬಳಸಿದಂತಹ ಬಾಳೆ ಗಿಡಗಳು ಚಿಕ್ಕ ಚಿಕ್ಕದು ಎಲ್ಲದೂ ಇದರಲ್ಲೇ ಹಾಕಿದ್ದೀನಿ. ಈ ರೀತಿಯಾಗಿ ಹಾಕಿ
ಮತ್ತು ಒಣ ಕಸವನ್ನು ಹಾಕ್ತಾ ಬಂದಿದ್ದೀನಿ. ಈಗ ಟೋಟಲ್ ಡ್ರಮ್ ಇಷ್ಟು ಫುಲ್ಲಾಗಿ ಹೋಗಿದೆ. ಏನು ನಾನು ಪ್ರೋಸೆಸ್ ತೋರಿಸಿದ್ನಲ್ಲ ಇದನ್ನೇ ನಾನು ರಿಪೀಟ್ ಮಾಡ್ತಾ ಬಂದಿದ್ದೀನಿ. ಜೊತೆಗೆ ಮಧ್ಯದಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳು ನಾನು ಹಾಕಿಲ್ಲ. ಏನಂದರೆ ಸ್ವಲ್ಪ ಮನೇಲಿ ನಮ್ಮಲ್ಲಿ ತರೋದು ಪ್ಯಾಕೆಟ್ ಮೊಸರನ್ನೇ. ಆ ಪ್ಯಾಕೆಟ್ ಮೊಸರಲ್ಲಿ ಸ್ವಲ್ಪ ಮೊಸರೆಲ್ಲ ಖಾಲಿ ಆದಮೇಲೆ ಅದೇ ಮೊಸರಿನ ಪ್ಯಾಕೆಟ್ಗೆ ನೀರು ಹಾಕಿಬಿಟ್ಟು ಆ ನೀರನ್ನು ಇದೇ ಕಂಪೋಸ್ಟ್ ಬಿನ್ಗೆ ಹಾಕ್ತೀನಿ. ಆಮೇಲೆ ಎಲ್ಲಾದರೂ ರೋಡಲ್ಲಿ ಸೆಗಣಿ ಸಿಕ್ಕಿದಾಗ, ಮನೆ ಹತ್ತಿರ ಸೆಗಣಿ ಸಿಕ್ಕಿದಾಗ ತೊಗೊಂಬಂದು ಇದೇ ಕಾಂಪೋಸ್ಟ್ ಬಿನ್ಗೆ ಹಾಕ್ತೀನಿ. ಹೀಗೆ ಮಾಡ್ತಾ ಇರೋದ್ರಿಂದ ತುಂಬ ಬೇಗ ಗೊಬ್ಬರ ಆಗ್ತಾ ಇದೆ. ಆಮೇಲೆ ನೋಡಿ, ನಾನಿಲ್ಲಿ ಹಸಿ ಕಸ ಹಾಕಿದ್ದೀನಿ. ಹಾಕಿದ ಮೇಲೆ ಈ ಕೊರಿಯರ್ ಎಲ್ಲ ಬಂದಿರುತ್ತಲ್ಲ, ಕಾರ್ಡ್ಬೋರ್ಡ್ ಶೀಟು, ಅದನ್ನು ಪೀಸ್ ಮಾಡಿ ಎಲ್ಲೂ ಹಸಿ ಕಸ ಮೇಲೆ ಕಾಣಿಸ್ತಾ ಇರೋ ಹಾಗೆ ಈ ರೀತಿ ಕವರ್ ಮಾಡ್ತಾ ಇದ್ದೀನಿ. ಈ ರೀತಿ ನಾವು ಮಾಡೋದ್ರಿಂದ ನುಸಿ ಆಗೋದಿಲ್ಲ. ಸಣ್ಣ ನುಸಿಗಳು ಬರುತ್ತಲ್ವ, ಅದು ಹಸಿ ಕಸ ಇದ್ದಂಥ ಜಾಗದಲ್ಲಿ ಜಾಸ್ತಿ ಆಗುತ್ತೆ. ನಾವು ಮೇಲ್ಗಡೆ ಯಾವಾಗಲೂ ಈ ರೀತಿ ಒಣ ಕಸವನ್ನು ಕವರ್ ಮಾಡೋದ್ರಿಂದ ಅದರಲ್ಲಿ ನುಸಿ ಆಗೋದಿಲ್ಲ. ಒಂದು ರೀತಿಲಿ ನಾವು ಅದನ್ನು ಕ್ಲೋಸ್ ಮಾಡಿಟ್ರೆ ನುಸಿ ಆಗೋದಿಲ್ಲ, ಕರೆಕ್ಟು. ಆದರೆ ಈಗ ನಾವು ಬೇರೆ ಎಲ್ಲೂ ಏರ್ ಸರ್ಕ್ಯುಲೇಷನ್ಗೆ ಏನು ಮಾಡ್ದಿತಿ ಇರೋದ್ರಿಂದ ನಾವು ಹೀಗೆ ಒಣ ಕಸದಿಂದನೇ ಕವರ್ ಮಾಡಿ ಇಡಬೇಕಾಗತ್ತೆ. ಫುಲ್ ಟೋಟಲಾಗಿ ಕ್ಲೋಸ್ ಮಾಡಿಟ್ರೆ ಅದು ಒಳಗಡೆನೇ ಇನ್ನೂ ಬಿಸಿ ಜಾಸ್ತಿಯಾಗಿ ಎರೆಹುಳಗಳಿಗೆ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಅವಕ್ಕೂ ಗಾಳಿ ಬೇಕಲ್ವಾ, ಹಾಗಾಗಿ ಮೇಲ್ಗಡೆ ಓಪನ್ನೇ ಇಡ್ತೀನಿ. ಆದರೆ ಮೇಲ್ಗಡೆ ಭಾಗದಲ್ಲಿ ನಾನು ಒಣ ಕಸವನ್ನು ಈ ರೀತಿ ಕವರ್ ಮಾಡಿ ಇಡ್ತೀನಿ. ಹೀಗೆ ಮಾಡೋದ್ರಿಂದ ಒಂದು ನುಸಿಗಳಾಗೋದಿಲ್ಲ. ಆಮೇಲೆ ಎರೆಹುಳಗಳಿಗೂ ಸಹ ಗಾಳಿ ಸರಾಗವಾಗಿ ಆಡುತ್ತೆ. ನಾನು ಆಗಲೇ ಹೇಳಿದಾಗೆ ಬಟ್ಟೆಯಲ್ಲಿ ಕೂಡ ಇದೇ ರೀತಿ ಕವರ್ ಮಾಡ್ಬೋದು. ಇಲ್ಲ ಅಂತಂದರೆ ಕಾರ್ಡ್ಬೋರ್ಡ್ ಶೀಟಲ್ಲಿ ಕೂಡ ಕವರ್ ಮಾಡಬಹುದು. ಇನ್ನೊಂದು ಎಲ್ಲರ ಡೌಟ್ ಮತ್ತು ಕಾಂಪೋಸ್ಟ್ ಮಾಡುವಾಗ ಬರುವ ಸಾಮಾನ್ಯ ಸಮಸ್ಯೆ ಏನಂದರೆ ಗಾಳಿ ಆಡೋದಿಲ್ಲ, ಹುಳ ಮತ್ತು ವಾಸನೆ ಬರುತ್ತೆ ಅನ್ನೋದು. ಹೀಗೆ ಮಾಡೋದ್ರಿಂದ ಹುಳ ಆಗೋದಿಲ್ಲ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ, ನಾನು ಕ್ಲಿಯರಾಗಿ ಒಂದು ಸ್ವಲ್ಪನೂ ಹೆಸಿಟೇಷನ್ ಇಲ್ಲದೇ ಆ ಕಾಂಪೋಸ್ಟ್ ಬಿನ್ನಲ್ಲಿ ಕೈ ಹಾಕ್ತಾ ಇದ್ದೀನಿ ಅಂದರೆ ಅದಷ್ಟು ಕ್ಲೀನಾಗಿದೆ. ಹುಳ ಎಲ್ಲ ಇದ್ದರೆ ಕೈ ಹಾಕೋದಕ್ಕೂ ಆಗೋದಿಲ್ಲ ಅಲ್ವಾ. ಅಲ್ಲಿ ಹಸಿ ಕಸ ಮತ್ತು ಒಣ ಕಸದ ಪ್ರಮಾಣ ಇದೆಯಲ್ಲ, ಅದು ತುಂಬ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ನೀವು ಹಸಿ ಕಸವನ್ನು ಜಾಸ್ತಿ ಹಾಕಿದ್ರಿ ಅಂದರೆ ಹುಳ ಆಗೋ ಸಾಧ್ಯತೆ ಇರುತ್ತೆ, ಅಥವಾ ನೀರನ್ನು ಜಾಸ್ತಿ ಹಾಕಿದ್ರಿ ಅಂದರೆ ಹುಳ ಆಗೋ ಸಾಧ್ಯತೆ ಇರುತ್ತೆ. ನೀರು ಹಾಕುವಂಥ ಅವಶ್ಯಕತೆಯೇ ಬರೋದಿಲ್ಲ. ನಾವು 2 days once 3 days once ಆ ಲಿಕ್ವಿಡ್ ಫರ್ಟಿಲೈಸರ್ ಏನು ಬರುತ್ತೆ ಅದನ್ನು ನಾವು ಮತ್ತೆ ಕಂಪೋಸ್ಟ್ ಬಿನ್ನಿಗೆ ಹಾಕ್ತಾ ಇದ್ದರೆ ಅದೇ ಮಾಯ್ಶ್ಚರ್ ಗೊಬ್ಬರ ಆಗೋದಕ್ಕೆ ಸಾಕಾಗುತ್ತೆ. ಲಿಕ್ವಿಡ್ ಫರ್ಟಿಲೈಸರ್ ಏನು ಸಿಗ್ತಾ ಇಲ್ಲ, ತುಂಬ ಕಡಿಮೆ ಇದೆ ಅಂದಾಗ ಬೇಕಾದರೆ ನೀರನ್ನು ಚಿಮುಕಿಸ್ಬೇಕು. ಇನ್ನು ಕಾಂಪೋಸ್ಟ್ ಬಿನ್ನಲ್ಲಿ ಇರುವೆಗಳಿದ್ದರೆ ಹೀಗೆ ನೀರನ್ನು ಚಿಮುಕಿಸಿದಾಗ ಆ ಇರುವೆಗಳು ಆಚೆ ಬರುತ್ತೆ. ಅವು ಆಚೆ ಬಂದ ತಕ್ಷಣ ನೆಲದಲ್ಲಿ ಆ ಕಾಂಪೋಸ್ಟ್ ಬಿನ್ನ ಸುತ್ತ ಇರುವೆ ಪುಡಿಯನ್ನು ಉದುರಿಸಿ. ಹಾಗೆ ನಿಮ್ಮ ಹತ್ರ ಇದ್ದರೆ ನೀಮ್ ಕೇಕ್ ಪೌಡರನ್ನು ಕಾಂಪೋಸ್ಟ್ ಬಿನ್ನೊಳಗೆ ಸ್ವಲ್ಪ ಹಾಕಿ, ಇದರಿಂದ ಇರುವೆಗಳನ್ನು ಅವಾಯ್ಡ್ ಮಾಡಬಹುದು. ಹಸಿ ಕಸ ನೀರು ಜಾಸ್ತಿ ಆದ್ರೇ ಹುಳಗಳಾಗೋದು. ಈ ರೀತಿ ಡ್ರೈ ವೇಸ್ಟನ್ನು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಹುಳ ಮತ್ತು ವಾಸನೆಯ ಸಮಸ್ಯೆಯನ್ನು ಬಗೆಹರಿಸಬಹುದು. ವಾಸನೆಯೂ ಅಷ್ಟೇ, ನೀವು ಒಣ ಕಸ ಹೆಚ್ಚಿತ್ತು ಅಂದರೆ ಏನೂ ಆಗೋದಿಲ್ಲ, ವಾಸನೆ ಬರೋದೇ ಇಲ್ಲ. ನೀವು ಗಾರ್ಡನ್ ವೇಸ್ಟೆಲ್ಲ ಏನಿರುತ್ತೆ ಅದನ್ನೆಲ್ಲ ಹಾಕಿ ಆವಾಗ ವಾಸನೆ ಬರೋದಿಲ್ಲ. ನೋಡಿ, ನಮ್ಮ ತೊಗರಿಕಾಯಿ ಗಿಡದಲ್ಲಿ ಇವಾಗ ತೊಗರಿಕಾಯಿ ಆಗ್ತಾ ಇದೆ. ಹಾಗೆಯೇ ಅದರಿಂದ ಎಲೆಗಳು ಉದುರೋದು, ಕಾಯಿಗಳು ಹಕ್ಕಿಗಳೆಲ್ಲ ತಿಂದು ಕಾಯಿ ಸಿಪ್ಪೆ ಎಲ್ಲ ಬಿದ್ದಿರೋದು ಅಂತ ತುಂಬಾ ಗಾರ್ಡನ್ ವೇಸ್ಟ್ ಸಿಗುತ್ತೆ. ನಾನು ಇದು ಯಾವುದನ್ನು ಕೂಡ ಆಚೆ ಎಸೆಯೋದಿಲ್ಲ, ಎಲ್ಲ ತೊಗೊಂಡು ಬಂದು ಇದೇ ಕಾಂಪೋಸ್ಟ್ ಬಿನ್ಗೆ ಹಾಕ್ತೀನಿ. ಇದೇ ನಮಗೆ ಮತ್ತೆ ಗೊಬ್ಬರವಾಗಿ ಸಿಗತ್ತೆ. ಸಾಧ್ಯ ಆದರೆ ಸ್ವಲ್ಪ ಒಣ ಕಸನ ಜಾಸ್ತಿನೇ ಹಾಕಿ. ಮಣ್ಣು, ಕೋಕೋಪೀಟ್, ಒಣಗಿದ ಎಲೆಗಳು, ಕಾರ್ಡ್ಬೋರ್ಡ್ ಶೀಟ್ಗಳು ಇವೆಲ್ಲವನ್ನು ಸಹ ಒಣಕಸದ ರೂಪದಲ್ಲಿ ಬಳಸಬಹುದು. ನಿಮಗೆ ಯಾವುದು ಸಿಗ್ತಾ ಇಲ್ಲ ಅಂತಂದರೆ ಕೋಕೋಪೀಟ್ ಬ್ಲಾಕ್ಗಳನ್ನು ತರಿಸ್ಕೊಂಡು ಅದನ್ನು ನೀರಿನಲ್ಲಿ ನೆನೆಸಿ ಒಣಗಿಸಿ ಇಟ್ಕೊಂಡು ಅದನ್ನು ಒಣಕಸದ ರೂಪದಲ್ಲಿ ಕೊಡಬಹುದು. ಓಕೆನಾ? ಇದಿಷ್ಟು ಗೊಬ್ಬರವನ್ನು ತಯಾರಿಸುವ ಬಗ್ಗೆ. ಆದರೆ ಲಿಕ್ವಿಡ್ ಫರ್ಟಿಲೈಸರ್ನ ಹೇಗೆ ಗಿಡಗಳಿಗೆ ಕೊಡಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ, ಯಾವ ಪ್ರಮಾಣದಲ್ಲಿ ಕೊಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಹೀಗೆ ಲಿಕ್ವಿಡ್ ಫರ್ಟಿಲೈಸರ್ ಹೊರಗೆ ಬರುವಾಗ ಆ ಸ್ಮೆಲ್ ಇದೆ ಅಲ್ಲ, ಅದೇ ಒಂದು ರೀತಿ ಗೊಬ್ಬರವನ್ನು ಹೇಗೆ ಸ್ಮೆಲ್ ಮಾಡಿದ್ರೆ ಹೇಗೆ ಸ್ಮೆಲ್ ಇರುತ್ತಲ್ಲ ಆ ರೀತಿ ಸ್ಮೆಲ್ ಇದೆ. ಅಂದರೆ ಒಂದು ರೀತಿ ಅದು ಅನ್ನಿಸುತ್ತೆ ಇದು ಫರ್ಟಿಲೈಸರ್ ಇದೆ ಇದರಲ್ಲಿ, ಆ ರೀತಿ ಫೀಲ್ ಆಗುತ್ತೆ ಆ ಸ್ಮೆಲ್ಲಲ್ಲಿ. ಹಾಗಂತ ಏನು ತುಂಬ ಕೆಟ್ಟ ಸ್ಮೆಲ್ ಏನಲ್ಲ. ಇದನ್ನು
ನಾನು ಒಂದೊಂದು ಸಲ ಒಂದೊಂದು ರೀತಿ ರೇಷನಲ್ಲಿ ಕೊಡ್ತೀನಿ. ಒಂದೊಂದು ಸರ್ತಿ ಏನಾಗುತ್ತೆ, ತುಂಬಾ ಜಾಸ್ತಿ ಹಸಿ ಕಸ ಇದ್ದಾಗ ಲಿಕ್ವಿಡ್ ಜಾಸ್ತಿನೇ ಆಚೆ ಬಂದಿರುತ್ತೆ. ಆವಾಗ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡ್ತೀನಿ. ಒಂದೊಂದು ಸರ್ತಿ ಲಿಕ್ವಿಡು ಕಡಿಮೆ ಇರುತ್ತೆ, ಆವಾಗ ನೀರನ್ನು ಒಂಚೂರು ಜಾಸ್ತಿ ಹಾಕಿ ಲಿಕ್ವಿಡನ್ನು ಕಡಿಮೆ ಮಾಡಿ ಗಿಡಗಳಿಗೆ ಕೊಡ್ತೀನಿ. ಆ್ಯಕ್ಚುಲಾಗಿ ನೋಡಿದ್ರೆ 1:1 ಕೊಟ್ರೇ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನಾನು ಒಂದೊಂದು ಸರ್ತಿ 5 ಲೀಟ್ರ್ ನೀರಿಗೆ 1 ಲೀಟ್ರು ಲಿಕ್ವಿಡನ್ನು ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡ್ತೀನಿ. ಜಾಸ್ತಿ ಗಿಡಗಳು ಇರೋದ್ರಿಂದ ನನಗೆ ಆ ರೀತಿ ಮ್ಯಾನೇಜ್ ಮಾಡಬೇಕಾಗಿರೋ ಅನಿವಾರ್ಯತೆ ಇದೆ. ನೀವು ಸ್ವಲ್ಪ ಗಿಡಗಳಿದ್ದು ಸ್ವಲ್ಪ ಲಿಕ್ವಿಡ್ ಫರ್ಟಿಲೈಸರ್ ಇದ್ದರೆ 1:1 ಪ್ರಮಾಣದಲ್ಲಿ ಕೊಡಬಹುದು. ನೋಡಿ ಹೇಗೆ ಕಾಂಪೋಸ್ಟ್ ಬಿನ್ನಿಂದ ಬಂದಿರುವಂತಹ ಈ ಲಿಕ್ವಿಡ್ ಯಾವ ಬಣ್ಣದಲ್ಲಿದೆ ನೋಡಿ. ಈ ರೀತಿಯಾಗಿ ಹಸಿ ಕಸದಿಂದಲೇ ನಾವು ಮನೆಯಲ್ಲಿ ಲಿಕ್ವಿಡನ್ನು ಕೂಡ ತಯಾರಿಸಬಹುದು, ಗೊಬ್ಬರವನ್ನು ಕೂಡ ತಯಾರಿಸಬಹುದು. ಬೇರೆ ಲಿಕ್ವಿಡ್ನ ಅವಶ್ಯಕತೆ ಇಲ್ಲ. ಎಷ್ಟೊಂದು ಸರ್ತಿ ಇಷ್ಟು ದೊಡ್ಡ ಪ್ರಮಾಣದಲ್ಲೇ ತಯಾರಿಸ್ಕೊಳ್ಬೇಕು ಅಂತ ಏನು ಇಲ್ಲ. ಚಿಕ್ಕದೊಂದು ಬಕೆಟಲ್ಲಿ ಸಹ ನೀವು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಮತ್ತು ಕಾಂಪೋಸ್ಟನ್ನು ತಯಾರಿಸ್ಕೊಳ್ಬಹುದು. ನನಗೆ ತುಂಬ ಜನ ಇನ್ನೊಂದು ಕ್ವಶನ್ ಕೇಳ್ತೀರಾ, ಏನಂದರೆ ಈ ರೀತಿ ಹಸಿ ಕಸ ಅಂತ ಒಣ ಕಸ ಅಂತ ಇಷ್ಟೊಂದು ಇದು ಮಾಡೋ ಬದಲು ಡೈರೆಕ್ಟಾಗಿ ಪಾಟ್ಗೆ ಹಾಕಬಹುದಲ್ವಾ ಅಂತ. ಬೇರೆ ಟೈಮಲ್ಲಾದರೂ ಓಕೆ, ಚಳಿಗಾಲದಲ್ಲಿ ಮಾತ್ರ ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ, ಫಂಗಲ್ ಇನ್ಫೆಕ್ಷನ್ ಆಗಿಬಿಡುತ್ತೆ. ಈ ಟೈಮಲ್ಲಿ ಗಿಡವನ್ನು ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಬೇಕು, ಯಾಕಂದರೆ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಪೌಡರ್ ರೀತಿಯ ಫಂಗಲ್ ಇನ್ಫೆಕ್ಷನ್ಸ್ ಎಲೆಗಳ ಮೇಲೆಲ್ಲ ಕಾಣಿಸ್ಕೊಳ್ಳುತ್ತೆ. ಯಾವುದೇ ಸೀಸನಲ್ಲಾದ್ರೂ ಆ ರೀತಿ ಹಸಿ ಕಸವನ್ನು ಗಿಡದ ಬುಡಕ್ಕೆ ಹಾಕೋದು ಒಳ್ಳೆ ಅಭ್ಯಾಸ ಅಲ್ಲ. ಈ ರೀತಿ ಕಾಂಪೋಸ್ಟ್ ಬಿನ್ನಲ್ಲೇ ಮಾಡಿ ಡೈರೆಕ್ಟಾಗಿ ಗಿಡ ಇರುವಂತಹ ಪಾಟಲ್ಲಿ ಹಾಕಬೇಡಿ, ಬೇರು ಕೊಳೆತು ಹೋಗುವಂತಹ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ಫೆಕ್ಷನ್ ಆಗಿ ಗಿಡನೇ ಸತ್ತು ಹೋಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಈಗ ಸ್ವಲ್ಪ ಟೈಮಿಂದ ಹಸಿ ಕಸ ಒಂದು ಸ್ವಲ್ಪ ಕಡಿಮೆ ಆಗಿದೆ, ಹಾಗಾಗಿ ಲಿಕ್ವಿಡ್ ಅಷ್ಟೊಂದೇನು ಆಚೆ ಬರಲಿಲ್ಲ. ನನಗೆ ಸುಮಾರು 10 ಲೀಟ್ರಷ್ಟು ಲಿಕ್ವಿಡು ಸಿಕ್ತು ಅಷ್ಟೇ. ಇದು ಸ್ವಲ್ಪ ಪಾಟ್ ಇಟ್ಕೊಂಡಿರೋರಿಗೆ ತುಂಬಾ ಜಾಸ್ತಿ ಆಯಿತು. 10 ಲೀಟ್ರ್ ಲಿಕ್ವಿಡು 15 ಡೇಸ್ಗೆ ಸಿಕ್ಕಿದ್ರೆ. ಆದರೆ ನನಗೆ ಇದು ಕಡಿಮೆ ಆಗುತ್ತೆ, ಗಿಡಗಳು ತುಂಬ ಜಾಸ್ತಿ ಇರೋದ್ರಿಂದ ಈ ಲಿಕ್ವಿಡ್ ಕಡಿಮೆ ಆಗುತ್ತೆ. 10 ಲೀಟ್ರ್ ಅಂದರೆ ಈಕ್ವಲ್ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದ್ರೆ ಬರೀ 20 ಲೀಟ್ರು ಅಷ್ಟೇ ಆಗುತ್ತೆ, ಇಷ್ಟು ಸಾಕಾಗೋದಿಲ್ಲ. ಅದಕ್ಕೋಸ್ಕರ ನಾನು 5 ಲೀಟ್ರಿಗೆ 1 ಲೀಟ್ರಷ್ಟು ಲಿಕ್ವಿಡನ್ನು ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡ್ತಿದ್ದೀನಿ. ಈ ಬಕೆಟು ಒಟ್ಟು 20 ಲೀಟ್ರ್ ನೀರು ಹಿಡಿಯುತ್ತೆ. ಹಾಗಾಗಿ ನಾನು 4 ಲೀಟರ್ ಅಂದರೆ 4 ಲೀಟ್ರ್ ಆಗುವಷ್ಟು ನೀರನ್ನು ಅಂದರೆ ಲಿಕ್ವಿಡನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಯಾವ್ಯಾವ ಗಿಡಗಳಿಗೆ ಕೊಡಬಹುದು ಅಂತಂದರೆ, ನಮ್ಮ ಟೆರೆಸಲ್ಲಿ ಯಾವೆಲ್ಲ ಗಿಡಗಳಿಗೆ ನಾವು ನೀರನ್ನು ಹಾಕ್ತೀವಿ ಆ ಎಲ್ಲ ಗಿಡಗಳಿಗೂ ಸಹ ಇದನ್ನು ಕೊಡಬಹುದು. ಹೂ ಬಿಡುವ ಕಾಯಿ, ತರಕಾರಿ, ಹಣ್ಣು ಎಲ್ಲದಕ್ಕೂ ಸಹ ಈ ಲಿಕ್ವಿಡನ್ನು ಕೊಡಬಹುದು. ಪ್ರಮಾಣ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸಹ ನಡೆಯುತ್ತೆ. ನೋಡಿ, ಈಗ ನಾನು ಡೈಲ್ಯೂಟ್ ಮಾಡಿದಂತಹ ಲಿಕ್ವಿಡನ್ನು ಅಲ್ಲಿಟ್ಟಿದ್ದೀನಿ, ಎರಡಕ್ಕೂ ಹೆಂಗೆ ಡಿಫ್ರೆನ್ಸ್ ಇದೆ ಅಂತ ಹೇಳಿ. ಇದನ್ನು ಹೂ ಬಿಡುವಂತಹ ನನ್ನ ಟೆರೆಸ್ನಲ್ಲಿ ಇರುವ ಹೂ ಬಿಡುವ ಗಿಡಗಳಿಗೆ ಕೊಡ್ತಾ ಇದ್ದೀನಿ. ಹೂ ತುಂಬ ಚೆನ್ನಾಗಿ ಬಿಡುತ್ತೆ. ನೋಡ್ತಾ ಇದ್ದೀರಾ, ನಾನು ಈ ಗುಲಾಬಿ ಪಾಟಲ್ಲೇ ಸ್ವಲ್ಪ ಮೆಂತ್ಯವನ್ನು ಕೂಡ ಹಾಕಿದ್ದೀನಿ. ಅದರಲ್ಲೇ ಎರಡಕ್ಕೂ ಸಹ ನಾವೀಗ ಇದೇ ಲಿಕ್ವಿಡನ್ನು ಕೊಡ್ತಾ ಇದ್ದೀನಿ. ಈ ರೀತಿ ಸಹ ನಾವು ಮಿಶ್ರ ಬೆಳೆ ಪದ್ಧತಿಯನ್ನು ಮಾಡಬಹುದು. ಓಕೆ, ನೀರನ್ನು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನೀರನ್ನು ಹಾಕಿದಾಗ, ಈ ಲಿಕ್ವಿಡ್ ನೀರನ್ನು ಹಾಕಿದಾಗ ಪಾಟಿಂದ ಬಸ್ದು ಹೋಗುವಷ್ಟು ಜಾಸ್ತಿ ಹಾಕಬೇಡಿ. ಪಾಟಲ್ಲೇ ಆ ಲಿಕ್ವಿಡ್ನ ಅಂಶ ಇರುವಷ್ಟು ಕಡಿಮೆ ಹಾಕಿ ಸಾಕು. ತುಂಬ ಜಾಸ್ತಿ ಲಿಕ್ವಿಡ್ ಫರ್ಟಿಲೈಸರ್ ಹಾಕೋದಕ್ಕೆ ಹೋಗಬೇಡಿ. ಟೆರೆಸಲ್ಲಿ ಇವಾಗ ಬೀನ್ಸು, ಅವರೆಕಾಯಿ, ಹೀರೆಕಾಯಿ ಎಲ್ಲ ಬಿಡ್ತಾ ಇದೆ. ಸೊ ಸಾಧ್ಯವಾದಷ್ಟು ಫರ್ಟಿಲೈಸರ್ನ ಈ ಟೈಮಲ್ಲಿ ಕೊಡೋದ್ರಿಂದ ಹೆಚ್ಚು ಫಸಲನ್ನು ನಾವು ಪಡಿಬಹುದು. ಅದಕ್ಕೋಸ್ಕರ ನಾನು ಗೊಬ್ಬರ, ಸಾಲಿಡ್ ಕಂಪೋಸ್ಟ್ ಮತ್ತು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ರೆಗ್ಯುಲರ್ ಆಗಿ ಕೊಡ್ತಾ ಇರ್ತೀನಿ. ನನ್ನ ಲಿಕ್ವಿಡ್ ಫರ್ಟಿಲೈಸರ್ಗಳು ಅನ್ನೋ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ ನೋಡಿದ್ರೆ ನಾವು ಮನೆಯಲ್ಲಿ ಯಾವ ರೀತಿಯ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ತಯಾರಿಸ್ತೀವಿ, ಹೇಗೆ ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರೋ ಮಾಹಿತಿ ನಿಮಗೆ ಸಿಗುತ್ತೆ. ಬೇರೆ ಬೇರೆ ರೀತಿಯ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಗಿಡಕ್ಕೆ ತಯಾರಿಸಿ ಕೊಡ್ತಾ ಇರ್ತೀನಿ. ಅದೆಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಲಿಕ್ವಿಡ್ ಫರ್ಟಿಲೈಸರ್ನ ಪಡೆಯೋದಲ್ಲದೇ ನಾವು ಅಟ್ ದ ಎಂಡ್ ಈ ರೀತಿ ಗೊಬ್ಬರವನ್ನು ಸಹ ಪಡಿಬಹುದು. ಹಾಗಾಗಿ ಸ್ನೇಹಿತರೆ, ಗೊಬ್ಬರದ ಜೊತೆಗೆ ಲಿಕ್ವಿಡ್ ಫರ್ಟಿಲೈಸರನ್ನು ಸಹ ಪಡೆಯುವ ಈ ಅವಕಾಶವನ್ನು ನೀವು ಮಿಸ್ ಮಾಡಿಕೊಳ್ಬೇಡಿ. ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಗೊಬ್ಬರವನ್ನು ಸಹ
ಮಾಡ್ಕೊಳ್ಳಿ. ಗೊಬ್ಬರವನ್ನು ಮಾಡುವಾಗ ಬರುವ ಸಮಸ್ಯೆಗಳು ಹಾಗೆ ತೆಗೆದುಕೊಳ್ಳಬೇಕಾಗಿರೋ ಎಚ್ಚರಿಕೆಗಳ ಬಗ್ಗೆ ನೋಡೋದಾಯಿತು. ಹಾಗಾದರೆ ಹೇಗೆ ಸ್ಟೋರ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಗೊಬ್ಬರ ಒಂದು ಫುಲ್ ಏನು ಕಾಂಪೋಸ್ಟ್ ಬಿನ್ನು ಫುಲ್ ಆದ ನಂತರ ಒಂದು ಸ್ವಲ್ಪ ಟೈಮ್ ಹಾಗೇ ಬಿಟ್ಬಿಡಿ. ಅದಾದ ಮೇಲೆ ಇರುವ ಲಿಕ್ವಿಡ್ ಫರ್ಟಿಲೈಸರ್ನ ಅಷ್ಟು ತಗೊಂಡು ಉಳಿದಿರುವಂತಹ ಕಾಂಪೋಸ್ಟನ್ನು ಬಿಸಿಲಿನಲ್ಲಿ ಒಂದು ದಿನ ಪೂರ್ತಿ ಹರಡಿ ಇಡಿ. ಅದರಲ್ಲಿರುವ ಮಾಯಿಶ್ಚರ್ ಹೋದ ನಂತರ ನಿಮಗೆ ಅವಶ್ಯಕತೆ ಇದೆ ಅಂತ ಆದರೆ ಯಾವುದಾದರೂ ಒಂದು ಈ ರೀತಿಯ ಹೋಲ್ ಇರುವಂತಹ ವೇಸ್ಟ್ ಟಬ್ನಲ್ಲಿ ಇನ್ನೂ ಗೊಬ್ಬರ ಆಗೋದಕ್ಕೆ ಬಾಕಿ ಇರುವಂತಹ ಕಸವನ್ನು ಸಾಣಿಸಿ ಉಳಿದಿರುವಂತಹ ಒಳ್ಳೆ ಗೊಬ್ಬರವನ್ನು ಸಂಗ್ರಹ ಮಾಡಿ ಇಟ್ಕೊಳ್ಬಹುದು. ಇದು ಪೂರ್ತಿಯಾಗಿ ಒಣಗಿದರೆ ಒಂದು ಏರ್ಟೈಟ್ ಡಬ್ಬದಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡು ಬೇಕಾದಾಗ ಗಿಡಗಳಿಗೆ ಬಳಸಬಹುದು. ಹೀಗೆ ಮಾಡೋದ್ರಿಂದ ಹಸಿ ಕಸವನ್ನು ನಿಭಾಯಿಸೋದರ ಜೊತೆಗೆ ಗಿಡಕ್ಕೆ ಪೂರಕವಾಗಿ ಬೇಕಾಗಿರುವಂತಹ NPK ಅಂದರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮನ್ನು ಒದಗಿಸುವುದರ ಜೊತೆಗೆ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್, ಜಿಂಕ್, ಐರನನ್ನು ಕೂಡ ಒದಗಿಸುತ್ತೆ, ಮ್ಯಾಂಗನೀಸನ್ನು ಕೂಡ ಒದಗಿಸುತ್ತೆ. ಸೊ ಇಷ್ಟೆಲ್ಲ ಸೈನ್ಸ್ ಬೇಸ್ಡ್ ರಿಲೇಟೆಡ್ ಇದ್ದರೆ ನಮಗೆ ಗೊತ್ತಿರುವಂಥದ್ದು ಏನು ಅಂತ ಅಂದರೆ ಸೆಗಣಿ, ಕಿಚನ್ ವೇಸ್ಟ್ ಕಾಂಪೋಸ್ಟ್, ಹಾಗೆಯೇ ಎರೆಹುಳುವಿನಿಂದ ತಯಾರಾಗಿರುವಂತಹ ಗೊಬ್ಬರ ಗಿಡದ ಬೆಳವಣಿಗೆಗೆ ಸೂಕ್ತವಾಗಿದೆ. ಇದನ್ನು ಕೊಟ್ಟರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ, ದೊಡ್ಡ ದೊಡ್ಡ ಹೂಗಳನ್ನು ಬಿಡುತ್ತೆ, ಜಾಸ್ತಿ ಕಾಯಿ ತರಕಾರಿಗಳನ್ನು ಬಿಡುತ್ತೆ ಅನ್ನೋದು ನಮ್ಮ ಎಕ್ಸ್ಪೀರಿಯನ್ಸಿಂದ ನಮಗೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಈ ರೀತಿಯ ಚಿಕ್ಕ ಪ್ರಮಾಣದಲ್ಲಾದ್ರೂ ಸಹ ಕಿಚನ್ ವೇಸ್ಟ್ ಕಾಂಪೋಸ್ಟನ್ನು ತಯಾರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರಿಬೇವಿನ ಗಿಡದಲ್ಲಿ ತುಂಬ ಹೆಚ್ಚು ಸ್ಮೆಲ್ ಬರಬೇಕು, ಆ ಎಲೆಯ ಸ್ಮೆಲ್ ತುಂಬ ಘಮ ಚೆನ್ನಾಗಿರಬೇಕು ಅಂತಂದರೆ ಪಾಟಲ್ಲೇ ಕರಿಬೇವನ್ನು ಬುಷಿಯಾಗಿ ಬೆಳೆಸಬೇಕು ಅಂದರೆ ಏನು ಮಾಡಬೇಕು ಅಂತ ವಿಡಿಯೋನ ಶೇರ್ ಮಾಡಿದ್ದೀನಿ, ಚಾನಲಲ್ಲಿ ಇದೆ ನೋಡಿ. ಇಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಇದು ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾಗಿ ಗೊಬ್ಬರವನ್ನು ತಯಾರಿಸಿ, ಹಾಗೆ ಚಾನಲಲ್ಲಿ ಗಾರ್ಡನ್ಗೆ ರಿಲೇಟೆಡ್, ರೋಸ್ ಪ್ಲಾಂಟ್ ರಿಲೇಟೆಡ್, ವೆಜಿಟೇಬಲ್ ಪ್ಲಾಂಟ್ಸ್ ರಿಲೇಟೆಡ್ ತುಂಬಾ ವಿಷಯಗಳು ಇದೆ. ಚಾನೆಲ್ನ ವಿಸಿಟ್ ಮಾಡಿ ನಿಮಗೆ ಯಾವುದು ಈಸಿ ಆಗುತ್ತೆ ಆ ರೀತಿಯ ಫರ್ಟಿಲೈಸರ್ಗಳನ್ನು, ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಗಿಡಕ್ಕೆ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಹ್ಯಾಪಿ ಗಾರ್ಡನಿಂಗ್.